ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ ನೋಡಿ ಫ್ಲಾಟ್ ಕೇವಲ 7 ಪಾಯಿಂಟ್ ಪಾಸಿಟಿವ್ನಲ್ಲಿ ಕ್ಲೋಸ್ ಆಗಿದೆ. 25,017ರಲ್ಲಿ ಕ್ಲೋಸ್ ಆಗಿದೆ. ನೋಡಿ, ಇದು ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟು. ಇದನ್ನು ನೋಡಿದರೆ ಏನು ಅನ್ಸುತ್ತೆ ಅಂದರೆ, ನೋ ಟ್ರೇಡಿಂಗ್ ಡೇ ಫಾರ್ ಆಪ್ಷನ್ ಬಯಸ್ ಅಂತ ಹೇಳ್ಬೋದು. ಜಸ್ಟ್ ವಾಚ್ ಆ್ಯಂಡ್ ಸ್ಟಡಿ ಮಾಡ್ತಕ್ಕಂಥ ಡೇ ಅನ್ಬೋದು. ಏನಕ್ಕೆ ಅಂದರೆ ನೋಡಿ, ಕಂಪ್ಲೀಟ್ ಒಂದು ರೇಂಜ್ ಬೋರ್ಡ್ನಲ್ಲಿದೆ. ಕೇವಲ ಒಂದು 70ರಿಂದ 100 ಪಾಯಿಂಟ್ ಒಳಗಡೆನೆ ಟ್ರೇಡ್ ಆಗಿದೆ. ಅದು ಕೂಡ ವೆರಿ ರಿಜಿಡ್ ಮೂಮೆಂಟಮ್ ಇತ್ತು. ಹೀಗಾಗಿ ನೋ ಟ್ರೇಡಿಂಗ್ ಡೇ ಈ ಥರ ಇದ್ದಾಗ ಟ್ರೇಡ್ ಮಾಡದೇ ಇರೋದು ಚೆನ್ನಾಗಿರುತ್ತೆ, ಕ್ಯಾಪಿಟಲ್ ಉಳಿತೆ. 25,024ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. 25,024ರಲ್ಲಿ ಒಂದು ಲೋ ಫಾರ್ಮ್ ಆಯಿತು. 24,970 ಈ ಥರ. ಮತ್ತು ನೋಡಿ ವೋಲಟೈಲ್ ಇಲ್ಲೊಂದು ಅಪಾರ್ಚುನಿಟಿ ಇತ್ತು. ಯಾಕಂದರೆ ಸೆಕೆಂಡ್ ರಿವರ್ಸಲ್, ಬಾಟಮ್ ಫಸ್ಟು ಸೆಕೆಂಡ್ ರಿವರ್ಸಲ್ ಫಾರ್ಮ್ ಆದಾಗ 25,000 ಒಂದು ಸ್ಟಾಪ್ ಲಾಸ್ ಇಟ್ಟು ಕಾಲ್ ಬೈ ಮಾಡಿದರೆ ಒಂದು 60 ಪಾಯಿಂಟು ಸಿಕ್ಕಿರೋದು. ಅದನ್ನು ಕೂಡ ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ಡೀಪಿಂದ ಮನಿ ಆಗಿದ್ದರೆ ಮಾತ್ರ ಕೇವಲ ಒಂದು 20 ಪಾಯಿಂಟ್ ಸಿಕ್ಕಿರೋದು. ಅದರ್ವೈಸ್ ಅದು ಕೂಡ ಹೇಳ್ತಕ್ಕಂಥ ಪ್ರಾಫಿಟ್ ಇರಲ್ಲ ಅನ್ಕೋತೀನಿ. ಮತ್ತೆ ರಿಜೆಕ್ಷನ್ ಆಗಿದೆ ಅಲ್ಲಿಂದ. ನೋಡಿ, ಅಟ್ ದ ಎಂಡ್ ಆಫ್ ದ ಡೇ ಮಾರ್ಕೆಟ್ ಎಲ್ಲೇ ಓಪನ್ ಆಗಿತ್ತು ಅಲ್ಲೇ ಬಂದು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ನೋ ಟ್ರೇಡಿಂಗ್ ಡೇ, ಇವತ್ತು ಟ್ರೇಡಿಂಗ್ ಡೇ ಇಲ್ಲ. ನೋಡಿ, ಕಂಪ್ಲೀಟ್ ರೇಂಜ್ ಬೌಂಡು. ಹೀಗಾಗಿ ಯಾವುದೇ ಟ್ರೇಡಿಂಗ್ ಇಲ್ಲ ಅನ್ಕೋತೀನಿ. ಮಾಡಿದರೆ ಯಾರಾದರೂ ಪ್ರಾಫಿಟ್ ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಇಂಡೆಕ್ಸ್ನಲ್ಲಿ. ಅದನ್ನು ಬಿಟ್ಟು ಈ ಥರ ಇದ್ದಾಗ ಶೇರ್ಸ್ಗಳನ್ನು ಹುಡುಕಬೇಕು, ಚೆನ್ನಾಗಿರೋ ಶೇರ್ಸ್ಗಳನ್ನು. ನಿನ್ನೆ ಕೊಟ್ಟಿದ್ದೆ ನಾನು ನಾಳೆ ಟ್ರೇಡ್ ಮಾಡ್ತಕ್ಕಂಥ ಶೇರ್ಗಳು. ಅದರಲ್ಲಿ ಚೆನ್ನಾಗಿ ಮೂಮೆಂಟಮ್ ಆಗಿವೆ ಅನ್ಕೊತೀನಿ. ಡೈಲಿ ಚಾರ್ಟ್ ನೋಡೋಣ ಇದ್ರದ್ದು. ನೋಡಿ ಸ್ನೇಹಿತರೆ, ನಿನ್ನೆ ನಾವು ಅನಲೈಸ್ ಮಾಡಿದ್ವಿ. ಎಕ್ಸಾಕ್ಟ್ಲಿ 25,073 ಏನು ಹೈ ಇದೆ, 25,000 ಮೇಲ್ಗಡೆ. ಇವಾಗ ಇಲ್ಲಿ ಒಂದು 25,000 ರೀಚ್ ಆಗಿತ್ತು. ನಿನ್ನೆ ಕೂಡ 25,000 ರೀಚ್ ಆಗಿದೆ. ನಾವು ಏನು ಅನಲೈಸ್ ಮಾಡಿದ್ವಿ, ಹೀಗಾಗಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ ಅಂಟಿಲ್ ಅನ್ಲೆಸ್ 25,073 ನಾವು ಬ್ರೇಕ್ ಮಾಡಿ ಮೇಲ್ಗಡೆ ಸಸ್ಟೈನ್ ಆಗಬೇಕು ಅಂದಾಗ ಅಪ್ ಮೂವ್ ಬರುತ್ತೆ. ಅದರ್ವೈಸ್ ಒಂದು ಕನ್ಸಾಲ್ಟೇಷನ್ ಇರುತ್ತೆ, ಇಲ್ಲ ಕೆಳಗಡೆ ಫಾಲ್ ಆಗಿಬಿಟ್ಟು ಮೇಲ್ಗಡೆ ರಿಕವರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿದ್ವಿ. ನೋಡಿ, ಅದೇ ಥರ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ಇವತ್ತಿಂದು. ಕಂಪ್ಲೀಟ್ ಡೋಜಿ ಕ್ಯಾಂಡಲ್ ಅಂತ ಹೇಳ್ಬೋದು. ಅಂದರೆ ನಾಳೆ ಕೂಡ ಇಂಡಿಸಿಸಿವ್, ಐದರ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಅಂತ ಹೇಳ್ಬೋದು, ಇಲ್ಲ ರೇಂಜ್ ಬೌಂಡ್ನಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಒಂದು ಚಿಕ್ಕದೊಂದು ಫಾಲ್ ಆಗ್ಬೋದು. ಫಾಲ್ ಆಗಿಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ, ಒಂದು ಸಿನಾರಿಯೋ. ಇಲ್ಲಾಂದರೆ ಫಸ್ಟ್ ಹಾಫ್ನಲ್ಲಿ ಫಾಲ್ ಆಗಿಬಿಟ್ಟು ಸೆಕೆಂಡ್ ಹಾಫ್ನಲ್ಲಿ ಮತ್ತೆ 25,000 ಮೇಲ್ಗಡೆ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಎರಡು ಸಿನಾರಿಯೋ ಇದೆ, ಯಾಕಂದರೆ ಆ ಥರ ಒಂದು ಚಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇವೆ. ಬಿಗ್ ಬುಲಿಶ್ ಕ್ಯಾಂಡಲ್, ಅದ್ರ ಪಕ್ಕ ಇವತ್ತು ಚಿಕ್ಕದೊಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಯಾವುದಕ್ಕೂ ಕೇರ್ಫುಲ್ ಆಗಿರಿ. ಒಂದು ಇಮಿಡಿಯೇಟ್ ಆಗಿ ಆಪ್ಷನ್ ಬೈಯಿಂಗಿಗೆ ಧುಮುಕಬೇಡಿ. ಸಪೋರ್ಟು ರೆಸಿಸ್ಟೆನ್ಸನ್ನು ನೋಡ್ಕೊಂಡ್ಬಿಟ್ಟು ಪ್ಲೇ ಮಾಡಿ. ಅದರ್ವೈಸ್ ಸುಮ್ಮನೆ ಸ್ಟಡಿ ಮಾಡಿ, ಅಬ್ಸರ್ವ್ ಮಾಡಿ. ಅದು ಕೂಡ ಏನಾದರೂ ನಾಲೆಜ್ ಗೇನ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಟ್ರೆಂಡಿಂಗ್ ಇದ್ದಾಗ ಟ್ರೇಡ್ ಮಾಡಿದರೆ ಒಳ್ಳೆ ದುಡ್ಡು ಮಾಡ್ಕೋಬೋದು. ಆ ಥರನೂ ಅವಕಾಶ ಇರುತ್ತೆ. ಪ್ರತಿದಿನ ಟ್ರೇಡ್ ಮಾಡಲೇಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ, ಅದನ್ನು ಗಮನ ಇಟ್ಕೊಳ್ಳಿ. ಇನ್ನು ನಾಳೆಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋದಾದರೆ, ಫಸ್ಟ್ ಸಪೋರ್ಟ್ ಬಂದುಬಿಟ್ಟು ಫಸ್ಟ್ ಆ್ಯಂಡ್ ಫೈನಲ್ ಸಪೋರ್ಟ್ ಒಂದೇ ಸಪೋರ್ಟ್ ನೋಡೋಣ. 24,870, 24,870 ಈಸ್ ಅ ವೆರಿ ಬಿಗ್ ಸಪೋರ್ಟ್. ಅದನ್ನು ಹೋಲ್ಡ್ ಮಾಡುತ್ತೆ. ಕೆಳಗಡೆ ಬಂದರೆ ಅಲ್ಲಿಂದ ರಿಕವರಿ ಆಗೋ ಚಾನ್ಸ್ ಇರುತ್ತೆ. ಇನ್ನು ಅಪ್ಸೈಡು 25,078, 73, 25,073 ಕ್ರಾಸ್ ಆಯ್ತಂದರೆ ಅದೊಂದು ಹರ್ಡಲ್ ಇದೆ. ಅಲ್ಲಿಂದ ರಿಜೆಕ್ಷನ್ ಆಗ್ತಾಯಿದೆ. ನಿನ್ನೆ ಕೂಡ 25,043ವರೆಗೆ ಹೋಗಿ ರಿಜೆಕ್ಷನ್ ಆಯಿತು. ಇವತ್ತು ಕೂಡ 25,040 ರಿಜೆಕ್ಷನ್ ಆಯಿತು. ಹೀಗಾಗಿ ಅಲ್ಲಿ ಒಂದು ಸ್ಟ್ರಾಂಗ್ ಸೆಲ್ಲರ್ಸ್ ಇದ್ದಾರೆ, ಅಲ್ಲಿಂದ ರಿಜೆಕ್ಷನ್ ಆಗಿದೆ. ಅದನ್ನು ದಾಟ್ತು ಅಂದರೆ 25,130. ಸೊ ಇವನ್ನ ಎರಡು ಟಾರ್ಗೆಟನ್ನು ಇಟ್ಕೋಬೋದು ನಾಳೆಗೆ. ಅಪ್ ಸೈಡ್ಗೆ, ಡೌನ್ ಸೈಡು 24,870 ಮೇಜರ್ ಸಪೋರ್ಟ್ ಅಂತ ಕನ್ಸಿಡರ್ ಮಾಡೋಣ. ಚಾರ್ಟ್ ಪ್ಯಾಟರ್ನ್ ಚೆನ್ನಾಗಿದೆ. ಆದರೆ ಪ್ರಾಬ್ಲಮ್ ಏನಂದರೆ ನೋಡಿ, ಕಂಟಿನ್ಯೂ ಈ ಥರ ರನ್ ಆಗಿದೆ. ಸ್ವಲ್ಪ ರೆಸ್ಟ್ ತೊಗೊಳುತ್ತೆ ಮಾರ್ಕೆಟು. ರೆಸ್ಟ್ ತೊಗೊಂಡ್ಬಿಟ್ಟು ಬ್ರೀದಿಂಗ್ ಮಾಡಿ ಮತ್ತೆ ಮೇಲ್ಗಡೆ ಪುಷ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಪ್ರತಿದಿನ ಮೇಲ್ಗಡೆ ಪ್ರತಿದಿನವೂ ಅಪ್ಸೈಡ್ ಮೂವ್ ಆಗಲೇಬೇಕಂದ್ರೆ ಹೇಗೆ ಸಾಧ್ಯ ಇಲ್ಲ. ಶೇರ್ ಮಾರ್ಕೆಟ್ನಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳುತ್ತೆ, ಕನ್ಸಲ್ಟೇಷನ್ ಆಗುತ್ತೆ, ಡೌನ್ ಸೈಡ್ ಮೂವ್ ಆಗ್ತಾ ಇರುತ್ತೆ, ಮತ್ತು ಅಪ್ಸೈಡ್ ಮೂವ್ ಆಗ್ತಾ ಇರುತ್ತೆ. ಹೀಗಾಗಿ
ಅಬ್ಸರ್ವ್ ಮಾಡ್ತಿರ್ಬೇಕು ನಾವು. ನಮ್ದು ಒಂದು ಪ್ಯಾಟರ್ನ್ ಅಂತೂ ಕಂಪ್ಲೀಟ್ ಆಗಿದೆ, ಚಾರ್ಟ್ ಪ್ಯಾಟರ್ನ್ ನಮ್ಮದು ಡಬ್ಲ್ಯೂ ಪ್ಯಾಟರ್ನ್ ನೋಡಿ. ನಾನು ಅದಕ್ಕೆ ಹೇಳಿದ್ದು, ಇಲ್ಲಿಂದ ಹೇಳ್ತಾ ಇದ್ದೆ ನಮ್ಮ ಡಬ್ಲ್ಯೂ ಪ್ಯಾಟರ್ನ್ ರೀಚ್ ಆಗಿದೆ, ಎಕ್ಸಾಕ್ಟ್ಲಿ ಅಲ್ಲಿ ಬಂದು ನಿಂತಿದೆ ನೋಡಿ. ನಾನು ಇಲ್ಲಿ ಹೇಳಿದ್ದೆ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ, ಕಂಪ್ಲೀಟ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ ಅಂದಿದ್ದೆ. ಅದ್ರ ಪ್ರಕಾರ ಡಬ್ಲ್ಯೂ ಪ್ಯಾಟರ್ನ್ ಕಂಪ್ಲೀಟ್ ಫಾರ್ಮ್ ಆಗಿದೆ. ಇನ್ನೇನಿದ್ರು ನೆಕ್ಸ್ಟ್ 25,200 ನಮ್ಮ ಟಾರ್ಗೆಟ್ ಇದೆ. ನೋಡಬೇಕು ಯಾವಾಗ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ನಲ್ಲಿ ರೀಚ್ ಆಗ್ಬೋದು. ಯಾಕಂದರೆ ಇವಾಗ ಸದ್ಯಕ್ಕೆ ಅಮೆರಿಕದಲ್ಲೂ ಕನ್ಸಾಲ್ಟೇಷನ್ ನಡೀತಾ ಇದೆ. ನಿನ್ನೆ ಕೂಡ ಒಂದು ರೇಂಜ್ ಬೌಂಡ್ ಇತ್ತು. ಹಾಗೆ ರೇಟ್ ಕಟ್ಸು ಡಿಸ್ಕಷನ್ ನಡೀತಾ ಇದೆ ಅಮೆರಿಕದಲ್ಲಿ. ಮತ್ತು ಪೊಲಿಟಿಕಲ್ ಪಾಯಿಂಟ್ಸ್ ಆಫ್ ವ್ಯೂ ನೋಡಿದರೆ ಅಲ್ಲಿ ಇಲೆಕ್ಷನ್ ಇವೆ, ಮೇಜರ್ ಇಲೆಕ್ಷನ್ಸು, ಜನರಲ್ ಇಲೆಕ್ಷನ್ ಅಮೆರಿಕದಲ್ಲಿ. ಅದ್ರದ್ದು ಹೀಟಪ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಲ್ಲಿ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಇಮಿಡಿಯೇಟ್ ಇಂಡಿಯಾದಲ್ಲೂ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದಕ್ಕೂ ಪ್ರತಿದಿನ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇವತ್ತಿನ ಕ್ಯಾಂಡಲ್ ನೋಡಿದರೆ ಡೋಜಿ ಇದೆ. ಸೊ ನಾಳೆ ಮೈಲ್ಡ್ ಕರೆಕ್ಷನ್ ಆದರೂ ಆಗ್ಬೋದು, ಹೇಳಕ್ಕೆ ಬರಲ್ಲ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ ನೋಡೋಣ. ಫಂಟಾಸ್ಟಿಕ್ ನೋಡಿ, 4 ವಾರ ಅಪ್ಸೈಡ್ ಮೂವ್ ಆಗಿದೆ. 1 ವಾರ, 2 ವಾರ, 3 ವಾರ, 4ನೇ ವಾರ ಇದು. 4 ವಾರ ಕಂಟಿನ್ಯೂ ಮೂವ್ ಆದರೆ ಸ್ವಲ್ಪ ರೆಸ್ಟ್ ಬೇಡವಾ ಮಾರ್ಕೆಟ್ಗೆ? ಅದಕ್ಕೆ ಹೇಳ್ತಾ ಇರೋದು 25,000 ಎಕ್ಸಾಕ್ಟ್ಲಿ ಅಲ್ಲಿ ಬಂದಿದೆ. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತೆ ಅಪ್ಸೈಡ್ ಮೂವ್ ಆಗ್ಬೋದು. ಸೆಪ್ಟೆಂಬರ್ ಫಸ್ಟ್ ವೀಕ್ನಲ್ಲಿ ಮೂವ್ ಆಗ್ಬೋದು ಅನಿಸ್ತಾ ಇದೆ ನನಗೆ. ನೋಡೋಣ. ಯಾವುದಕ್ಕೂ ನಾಳೆ ಮತ್ತು ಬ್ಯಾಂಕ್ ನಿಫ್ಟಿ ಮೇಲೆ ಪ್ರೆಷರ್ ಬೇರೆ ಇರುತ್ತೆ. ಹೀಗಾಗಿ ನಾಳೆ ಅಪ್ಸೈಡ್ ಮೂವ್ ಆಗೋದು ತುಂಬ ಕಷ್ಟ. ನಾಳೆ ಮತ್ತೆ ರೇಂಜ್ ಬೌಂಡು, ಸೈಡ್ ವೇ ಮಾರ್ಕೆಟ್ ಈ ಥರ ಇರೋ ಚಾನ್ಸಸ್ ಇರುತ್ತೆ. ಸುಮ್ಮನೆ ಪ್ರೀಮಿಯಮ್ನಲ್ಲಿ ಆಪ್ಷನ್ ಬೈಯಿಂಗ್ ಮಾಡಿಬಿಟ್ಟು ಪ್ರೀಮಿಯಂ ಡಿಕೆ ಆಗಿ ದುಡ್ಡು ಕಳ್ಕೊಳ್ಳೋಕೆ ಹೋಗಬೇಡಿ. ಸುಮ್ಮನೆ ಅಬ್ಸರ್ವ್ ಮಾಡಿ, ಸ್ಟಡಿ ಮಾಡಿ ಅಂತ ನನ್ನ ಸಲಹೆ. ನಿಫ್ಟಿ ಬ್ಯಾಂಕ್ ನೋಡಿ 130 ಪಾಯಿಂಟ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಕೂಡ ಹೇಳಿದ್ದೆ ನಾನು, ನಿಫ್ಟಿ ಆಲ್ರೆಡಿ ಮೂವ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಮೇಜರ್ ರ್ಯಾಲಿ ಪೆಂಡಿಂಗ್ ಇದೆ ಅಂತ. ನೋಡಬೇಕು ಅದು ಯಾವಾಗ ರ್ಯಾಲಿ ಬರುತ್ತೆ. ಸ್ವಲ್ಪ ರ್ಯಾಲಿ ಬರ್ತೋ, ಒಂದು ಬಿಗ್ ರ್ಯಾಲಿ ಬರ್ತೋ ಪರವಾಗಿಲ್ಲ. ಇವತ್ತಂತೂ ಒಂದು 130 ಪಾಯಿಂಟ್ ಅಪ್ಸೈಡ್ನಲ್ಲಿ 50,200 ಮೇಲ್ಗಡೆ ಕ್ಲೋಸ್ ಆಗಿದೆ. ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ ಆದರೆ ನಿಫ್ಟಿಯಲ್ಲಿ ಟ್ರೇಡಿಂಗ್ ನೋ ಟ್ರೇಡಿಂಗ್ ಡೇ ಇತ್ತು. ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ 2 ಸಲ ಅಂತ ಹೇಳ್ಬೋದು. ನೋಡಿ 51,214ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಓಕೆ, ಅಲ್ಲಿಂದ ಫಾಲ್ ಆಯಿತು, ಕರೆಕ್ಷನ್ ಆಯಿತು, ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ತಿಳ್ಕೊಳ್ಳೋಣ. 50,974 ಒಂದು ಲೋ ಫಾರ್ಮ್ ಆಯಿತು. ಓಕೆ, 50,950 ಸ್ಟ್ರಾಂಗ್ ಸಪೋರ್ಟ್ ಇದೆ, ಅದು ಬೇಡ. 50,900 ಬಿಗ್ ಸಪೋರ್ಟ್ ಇದೆ, ಇದು ನಿಮ್ಮ ಗಮನದಲ್ಲಿದೆ ಅನ್ಕೋತೀನಿ. ಸೊ ಅಲ್ಲಿಂದ ಮಾರ್ಕೆಟು ಮತ್ತೆ ರಿಕವರಿ ಆಯಿತು. ರಿಕವರಿ ಆಗಿಬಿಟ್ಟು ನೋಡಿ ಮತ್ತೆ ಅಲ್ಲಿಂದ ಎಲ್ಲಿ ಓಪನ್ ಆಗಿತ್ತು ಅಲ್ಲಿಂದನೇ ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಮತ್ತೆ 50,970ವರೆಗೆ ಬಂತು. ಮತ್ತೆ ಅಲ್ಲಿಂದ ರಿಕವರಿ ಯಾವಾಗಾಯಿತು? ಇಲ್ಲಿ ಒಂದು ಕಾಲ್ ಬೈ ಮಾಡಬೇಕು. ಏನಕ್ಕೆ? ಡಬಲ್ ಬಾಟಮ್ ಫಾರ್ಮ್ ಆಗ್ತಾ ಇದೆ. ಮತ್ತು 50,900 ಬಿಗ್ ಸಪೋರ್ಟ್ ಇದೆ. ಅವು 2 ಪಾಯಿಂಟ್ ಆಫ್ ಇಂದ ಇಲ್ಲಿ ಒಂದು ಕಾಲ್ ಬೈ ಮಾಡಿಬಿಟ್ಟು 50,900ರಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ನೋಡಿ 400ರಿಂದ 500 ಪಾಯಿಂಟ್ ಸಿಕ್ಕಿರೋದು. 400ರಿಂದ 500 ಪಾಯಿಂಟ್ ಸಿಕ್ಕಿರೋದು. ಅದನ್ನು ಪ್ರೀಮಿಯಂನಲ್ಲಿ ಕನ್ವರ್ಟ್ ಮಾಡಿದರೆ ನಾಳೆದಲ್ಲ ನೆಕ್ಸ್ಟ್ ವೀಕ್ ಪ್ರೀಮಿಯಮನ್ನು ಬೈ ಮಾಡಬೇಕು. ಕಂಡೀಷನ್ ಸಪ್ಲೈ ನಾಳೆದಾಗಿದ್ದರೆ ಇಮಿಡಿಯೇಟ್ ಪ್ರೀಮಿಯಂ ಡಿಕೆ ಆಗ್ತವೆ. ಹೀಗಾಗಿ ನಾಳೆದು ಬಿಟ್ಟು ನೆಕ್ಸ್ಟ್ ವೀಕದ್ದನ್ನು ಆಪ್ಷನನ್ನು ಬೈ ಮಾಡಿದರೆ, ಕಾಲ್ ಬೈ ಮಾಡಿದರೆ 400 ಪಾಯಿಂಟ್ ಸಿಕ್ಕಿರೋದು. ಮತ್ತು ಅದರಲ್ಲಿ ನಾವು ಆ್ಯಡ್ ದ ಮನಿ ಪ್ರೀಮಿಯಮ್ ಆಗಿ ಕನ್ವರ್ಟ್ ಮಾಡಿದರೆ ಏನಿಲ್ಲ ಅಂದರೂ 100 ಪಾಯಿಂಟ್ ಈಸಿಲಿ ಸಿಕ್ಕಿರೋದು. ಸೊ ಗುಡ್ ಅರ್ನಿಂಗ್ಸು. ಅದನ್ನು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು ಅಲ್ಲಿಗೆ. ನೋಡಿ ನಂತರ ಸೈಡ್ ವೇಸ್ ಆಗಿದೆ ಮಾರ್ಕೆಟ್. ಇಲ್ಲಿ ಯಾವುದೇ ಟ್ರೇಡಿಂಗ್ ಝೋನ್ ಇಲ್ಲ, ನೋ ಟ್ರೇಡಿಂಗ್ ಝೋನ್ ಇಲ್ಲಿ. ಹೀಗಾಗಿ ಮತ್ತೆ ರಿಜೆಕ್ಷನ್ ಆಗಿಬಿಟ್ಟು 51,117 ಬಟ್ ಕರೆಕ್ಷನ್ ಆಗಿಬಿಟ್ಟು 51,278 ಮೇಲ್ಗಡೆ ಕ್ಲೋಸ್ ಆಗಿದೆ. ಒಂದು ಅಪಾರ್ಚುನಿಟಿ ಕೊಟ್ಟಿತ್ತು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಲಿಕ್ಕೆ, ಫಂಟಾಸ್ಟಿಕ್ ಅಪಾರ್ಚುನಿಟಿ. ಇಲ್ಲಿ ಕಾಲ್ ಬೈ ಮಾಡಲಿಕ್ಕೆ ಚೆನ್ನಾಗಿ ಅಪಾರ್ಚುನಿಟಿ. ಅಫ್ಕೋರ್ಸ್ ಇಲ್ಲಿ ಕೂಡ ಬೈ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿಕ್ಕಿಂತ ಸೆಕೆಂಡ್ ಟೈಮ್ ಏನು ರಿಕವರಿ ಆಗಲಿಕ್ಕೆ ಬಂತಲ್ಲ ಅಲ್ಲಿ ಕಾಲ್ ಬೈ ಮಾಡಿದರೆ ಫಂಟಾಸ್ಟಿಕ್ ಒಂದು ಅರ್ನಿಂಗ್ ಸಿಕ್ಕಿರೋದು. ಈ ಥರ ಚಿಕ್ಕ ಪುಟ್ಟ ಅಬ್ಸರ್ವ್ಸ್ಗಳನ್ನು ಮಾಡಬೇಕಾಗುತ್ತೆ. ಚಿಕ್ಕ ಪುಟ್ಟ ಒಂದು ಮಾಹಿತಿ ಕೊಡೋದೇ ಈ ಚಾನಲ್ನ ಉದ್ದೇಶ ಸ್ನೇಹಿತರೆ. ಅದನ್ನು ಬಿಟ್ಟು ನಾನು ಯಾರಿಗೂ ಕೂಡ ಬೈ ಮಾಡಿ ಸೆಲ್ ಮಾಡಿ ಅಥವಾ ಆಪ್ಷನ್ ಟ್ರೇಡಿಂಗ್ ಮಾಡಿ ಅಂತ ರೆಕಮೆಂಡ್ ಮಾಡಲ್ಲ. ನಾನು ಸೆಬಿ ರಿಜಿಸ್ಟರ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡೋದು ಅಷ್ಟೇ ನನ್ನ ಕೆಲಸ. ನೀವು ಕೂಡ ಸ್ಟಡಿ ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಇದು ನನ್ನ ಡಿಸ್ಕ್ಲೇಮರ್ ಅಂತ ಕನ್ಸಿಡರ್ ಮಾಡಿ. ಡೈಲಿ ಚಾರ್ಟ್ ನೋಡೋಣ.
ನೋಡಿ ಡೈಲಿ ಚಾರ್ಟು ಚೆನ್ನಾಗಿದೆ, ಯಾವುದೇ ಡೌಟ್ ಇಲ್ಲ. ಗ್ಯಾಪ್ ಇತ್ತು 51,275 ಹೇಳ್ತಾ ಇದ್ದೆ ನಾನು, ಗ್ಯಾಪ್ ಫಿಲಪ್ ಆಗಿದೆ. ಇನ್ನೇನಿದ್ರು 51,800. ಓಕೆ, ನನ್ನ ಟಾರ್ಗೆಟ್ ಇದೆ ಅದು 51,800. ಅದು ನಾಳೆ ಬರ್ತಂತಲ್ಲ, ಮೋಸ್ಟ್ ಬಳಿ ಈ ವಾರದಲ್ಲಿ ಫ್ರೈಡೇ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಈ ವಾರದಲ್ಲಿ ಬರೋ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಆದರೆ ನಾಳೆ ಒಂದು ಸಣ್ಣ ರಿಜೆಕ್ಷನ್ ಆಗ್ಬೋದು, ಇಲ್ಲ ಸೈಡ್ ವೇ ಮಾರ್ಕೆಟ್ ಆಗ್ಬೋದು, ಇಲ್ಲ ನಿಫ್ಟಿ ಫಾಲ್ ಆಗಿಬಿಟ್ಟು ಬ್ಯಾಂಕ್ ನಿಫ್ಟಿ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಎರಡು ಆಪರ್ಚುನಿಟಿ ಇದೆ. ಯಾವುದಕ್ಕೂ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದ್ರೆ ನಾವು ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 51,000 ಇಸ್ ಅ ವೆರಿ ಬಿಗ್ ಸಪೋರ್ಟ್. 51,000ನ ಬಿಗ್ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡೋಣ. ಅದ್ರ ಕೆಳಗಡೆ ಅಷ್ಟು ಈಸಿಯಾಗಿ ಬರ್ಲಿಕ್ಕಿಲ್ಲ, ಬಂದರೂ ಕೂಡ 50,750 ವೆರಿ ಬಿಗ್ ಸಪೋರ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟ್ 51,400 ಇವತ್ತಿನ ಹೈ ಏನಿದೆ ಅದನ್ನು ಕ್ರಾಸ್ ಆಗಬೇಕು. ಅದು ಕ್ರಾಸ್ ಆದರೆ 51,800 ಟಾರ್ಗೆಟ್, ನೆಕ್ಸ್ಟ್ ಟಾರ್ಗೆಟ್ ಅಂತ ಇಟ್ಕೊಳ್ಳೋಣ ನಾಳೆಗೆ. ವೀಕ್ಲಿ ಚಾರ್ಟ್ ನೋಡೋಣ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ಎಸ್, ವೀಕ್ಲಿ ಚಾರ್ಟು ಪ್ರತಿದಿನ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ, ನೋ ಡೌಟ್ ಎಟ್ ಆಲ್. ನೋಡಿ, ಬಿಗ್ ವಿಕ್ಸು, ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ಸು, ಹ್ಯಾಮರ್ ಥರ ಕ್ಯಾಂಡಲ್ಸ್ ಫಾರ್ಮ್ ಆಗಿವೆ, ಗ್ಯಾಪ್ ಫಿಲಪ್ ಆಗಿದೆ. ಇನ್ನೇನಿದ್ರು ನೆಕ್ಸ್ಟ್ ಟಾರ್ಗೆಟ್ ವೀಕ್ಲಿ ಬೇಸಿಸ್ನಲ್ಲಿ 52,000, 53,300 ಈ ಥರ ಎಲ್ಲ ವೀಕ್ಲಿ ಬೇಸಿಸ್ನಲ್ಲಿ ಟಾರ್ಗೆಟ್ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆನ್ವರ್ಡ್ಸ್ ಬರೋ ಫಸ್ಟ್ ವೀಕ್ನಲ್ಲಿ ಈ ಒಂದು ಅಪ್ಸೈಡ್ ಮೊಮೆಂಟಮ್ ಆಗೋ ಚಾನ್ಸ್ ಇರುತ್ತೆ. ಈ ವಾರದಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸೈಡ್ ವೇಸ್ನಲ್ಲಿ ದಿನ ಕಳಿಬೋದು. ನೆಕ್ಸ್ಟ್ ವೀಕ್ನಲ್ಲಿ ಯಾಕಂದರೆ ಫೆಡ್ ಮೀಟಿಂಗ್ ಇದೆ ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಲ್ಲಿ, ಅವಾಗ ಒಂದು ಅಪ್ಸೈಡ್ ಮೊಮೆಂಟಮ್ ಬರೋ ಚಾನ್ಸಸ್ ಇದೆ. ನಮ್ಮ ಒಂದು RBI ಮೀಟಿಂಗ್ ಕೂಡ ಬರುತ್ತೆ. ಈ ಥರ ಎಲ್ಲ ಇವೆಂಟ್ಸ್ ಇದ್ದಾಗ ಅಪ್ಸೈಡ್ ಮೊಮೆಂಟಮ್ ಆಗ್ಬೋದು. ಅಲ್ಲಿವರೆಗೆ ಒಂದು ಚಿಕ್ಕ ಕರೆಕ್ಷನ್ ಆಗಿಬಿಟ್ಟು ಮತ್ತೆ ಸೈಡ್ ವೇ ಮೊಮೆಂಟಮ್ ಆಗಿ ಮಾರ್ಕೆಟು ಟೈಮ್ ವೇಸ್ಟ್ ಮಾಡಬಹುದು. ಯಾಕಂದರೆ ನೋಡಿ ಇಲ್ಲಿ ಎಸ್, ಇದನ್ನ ಪ್ಯಾಟರ್ನ್ ನೋಡಿದರೆ ಒಂದು ವಾರ, 3 ವಾರ ಅಪ್ಸೈಡ್ ಬಂದಿದೆ. ಫೋರ್ತ್ ವೀಕ್ ಇನ್ನೊಂದು ವಾರ ಬಂತಂದರೆ 52 ರೀಚ್ ಆಗುತ್ತೆ. ಇಲ್ಲಿಂದ ಮತ್ತೆ ಕರೆಕ್ಷನ್ ಆಗಿಬಿಟ್ಟು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿ ಈ ಥರ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸೊ 52,000 ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. 51,800, 52,000 ಬಂದಾಗ ಮತ್ತೆ ಕರೆಕ್ಷನ್ ಆಗಿ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಸ್ವಲ್ಪ ದಿನದ ನಂತರ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೇಟ್ ಅವೇ ಒಂದೇ ಥರ ಅಪ್ಸೈಡ್ ಮೂವ್ ಆಗ್ತಾ ಹೋಗಲ್ಲ ಮಾರ್ಕೆಟು, ಗಮನ ಇರಲಿ. ಸ್ಟ್ರೇಟ್ ಅವೇ ಒಂದೇ ಥರ ಮೂವ್ ಆಗಲ್ಲ, ಸ್ಟ್ರೇಟ್ ಮೂವ್ ಆಗಲ್ಲ, ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಮೈಲ್ಡ್ ಕರೆಕ್ಷನ್. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ, ಡೌ ಫ್ಯೂಚರ್ಸು, ಡೌ ಜೋನ್ಸ್ ಇನ್ನೂ ಓಪನ್ ಆಗಿಲ್ಲ. ಡೌ ಫ್ಯೂಚರ್ಸ್ ಆಲ್ರೆಡಿ 120 ಪಾಯಿಂಟ್ ಮೈನಸ್ನಲ್ಲಿದೆ. S&P 500 ಮೈನಸ್ಸು, ನಸ್ಡಾಕ್ ಕೂಡ, US ಟೆಕ್ ಕೂಡ ಮೈನಸ್ನಲ್ಲಿದೆ. ಮತ್ತು ವಿಕ್ಸ್ ಜಾಸ್ತಿ ಆಗ್ತಾ ಇದೆ ನೋಡಿ. ವಿಕ್ಸ್ ಜಾಸ್ತಿ ಆದರೆ ಫಾಲ್ ಆಗೋ ಚಾನ್ಸಸ್ ಅಂತ ಮುನ್ಸೂಚನೆ ಅಂತ ತಿಳ್ಕೋಬೇಕು. ಸೊ ಓವರ್ ಆಲ್ ಅಮೇರಿಕನ್ ಮಾರ್ಕೆಟ್ ನೆಗೆಟಿವ್ ಟೆರಿಟರಿಯಲ್ಲಿದೆ. ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇದೆ. ಯಾವುದಕ್ಕೂ 41,000 ಬಿಗ್ ಸಪೋರ್ಟ್ ಇದೆ ಡೌ ಫ್ಯೂಚರ್ಸ್ನಲ್ಲಿ ಅಥವಾ ಡೌ ಜೋನ್ಸ್ನಲ್ಲಿ. 41,000 ಅಷ್ಟು ಈಸಿ ಬ್ರೇಕ್ ಆಗಲ್ಲ. ಫಾಲ್ ಆದರೂ ಇನ್ನೂ ಒಂದು 100 ಪಾಯಿಂಟ್ ಫಾಲ್ ಆದರೂ ಕೂಡ ಮತ್ತೆ ಅಟ್ ದ ಎಂಡ್ ಆಫ್ ದ ಡೇ 41,000 ಮೇಲ್ಗಡೆನೆ ಕ್ಲೋಸ್ ಆಗ್ಬೋದು ಅಂತ ಅನ್ಸುತ್ತೆ. ಹೀಗಾಗಿ ನಾಳೆ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಫಸ್ಟ್ ಹಾಫ್ನಲ್ಲಿ ಫಾಲ್ ಆದರೂ ಕೂಡ ಸೆಕೆಂಡ್ ಹಾಫ್ನಲ್ಲಿ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, FIIs 1,500 ಕೋಟಿ ನೆಟ್ ಕ್ಯಾಶ್ ಬೈ ಮಾಡಿದ್ದಾರೆ ಇವತ್ತು ಕೂಡ, ಹ್ಯೂಜ್ ಕ್ವಾಂಟಿಟಿ. ನಿನ್ನೆ 400 ಕೋಟಿ ಬೈ ಮಾಡಿದ್ರು, ಇವತ್ತು 1,500 ಕೋಟಿ ಬೈ ಮಾಡಿದ್ದಾರೆ. ಇಟ್ ಈಸ್ ಗುಡ್ ಫಾರ್ ಟುಮಾರೋಸ್ ಮಾರ್ಕೆಟ್ ಅಂತ ಹೇಳ್ಬೋದು. FIIs ಈ ಥರ ಒಂದು ಬೈಯಿಂಗ್ ಮಾಡಿದರೆ ಒಂದು ಮಾರ್ಕೆಟ್ ಫಾಲ್ ಆಗಲಿಕ್ಕೆ ಅಷ್ಟು ಈಸಿ ಫಾಲ್ ಆಗಲ್ಲ ಅನ್ಕೋತೀನಿ. DIs ಫಸ್ಟ್ ಟೈಮ್ ಸೆಲ್ ಮಾಡಿದ್ದಾರೆ. ಫಸ್ಟ್ ಟೈಮ್ 600 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ಓವರ್ ಆಲ್ FIIs DIs ಕಂಪೇರ್ ಮಾಡಿದರೆ ಒಂದು ಬೈಯಿಂಗ್ ಜಾಸ್ತಿ ಇದೆ ಅಂತ ಕನ್ಸಿಡರ್, 900 ಕೋಟಿ ಬೈಯಿಂಗ್ ಇದೆ ಅಂತ ಕನ್ಸಿಡರ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್, SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ, -31 ಪಾಯಿಂಟ್ನಲ್ಲಿ ಮೈನಸ್ನಲ್ಲಿ ಟ್ರೇಡ್ ಆಗ್ತಾಯಿದೆ ಪ್ರೆಸೆಂಟು. ಅಮೇರಿಕನ್ ಮಾರ್ಕೆಟ್ ಫಾಲ್ ಆಗಿದೆ. ಹೀಗಾಗಿ ಅಂದರೆ ಅಮೇರಿಕನ್ ಮಾರ್ಕೆಟ್ ಓಪನ್ ಆಗಿಲ್ಲ. ಡೌ ಫ್ಯೂಚರ್ಸು -100 ಪಾಯಿಂಟ್ನಲ್ಲಿದೆ. ಹೀಗಾಗಿ SGX ನಿಫ್ಟಿ ಕೂಡ -30 ಪಾಯಿಂಟ್ಸ್ನಲ್ಲಿದೆ. ಓವರ್ ಆಲ್ ನಮ್ಮ ಚಾರ್ಟ್ ರೀಡಿಂಗು, ಅಮೇರಿಕನ್ ಮಾರ್ಕೆಟು, FII ಡೇಟಾ, DI ಡೇಟಾ, SGX ನಿಫ್ಟಿ ಎಲ್ಲ ನೋಡಿದರೆ ಮೈಲ್ಡ್ ಒಂದು, ನಿನ್ನೆ ಕೂಡ ಹೇಳಿದ್ದೆ ಫ್ಲ್ಯಾಟ್ ಓಪನಿಂಗ್ ಅಂತ, ಅದೇ ಥರ ಫ್ಲ್ಯಾಟ್ ಓಪನಿಂಗ್ ಆಯಿತು ಇವತ್ತು ಮಾರ್ಕೆಟು. ನಾಳೆ ಕೂಡ ಮೋಸ್ಟ್ ಪ್ರಾಬಬ್ಲಿ ಫ್ಲ್ಯಾಟ್ ಓಪನಿಂಗ್ ಆಗ್ಬೋದು, ಇಲ್ಲ ಒಂದು ಚಿಕ್ಕ 40-50 ಪಾಯಿಂಟ್ಗಳ ಗ್ಯಾಪ್ ಡೌನ್ ಓಪನಿಂಗ್ ಆಗೋ ಚಾನ್ಸ್ ಇರುತ್ತೆ. ಯಾವುದಕ್ಕೂ ಸೆಕೆಂಡ್ ಹಾಫ್ನಲ್ಲಿ ಮತ್ತೆ ರಿಕವರಿ ಆಗಿ ಪಾಸಿಟಿವ್ ಟೆರಿಟರಿಯಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.